ತಿಂಗಳಿಗೆ 25,000 ಹೂಡಿಕೆ ಮಾಡಿ ನಿಮ್ಮ ಮಕ್ಕಳಿಗೆ 100 ಕೋಟಿ ರೂಪಾಯಿ ಸಂಪತ್ತನ್ನು ಸೃಷ್ಟಿಸಬಹುದಾ? ಹೌದು, ಇದು ಸಾಧ್ಯ. ಹಾಗಾದರೆ ಇದು ಒಂದು ಏನಾದರೂ ಸ್ಟಾಕ್ ರಿಲೇಟೆಡ್ ಟಿಪ್ಪಾ ಅಥವಾ ಯಾವುದಾದ್ರೂ ಒಂದು ಸ್ಕೀಮಾ? ಅಲ್ಲ, ಅದು ಏನೂ ಅಲ್ಲ. ಸಿಂಪಲ್ ಸ್ಟ್ರಾಟಜಿ. ಇದರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಹಲೋ, ಬಸು ನಿವೇಶ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಆಗಲೇ ಹೇಳಿದ ಹಾಗೆ ತಿಂಗಳಿಗೆ 25,000 ರೂಪಾಯಿ ಹೂಡಿಕೆ ಮಾಡಿ ನಿಮ್ಮ ಮಕ್ಕಳಿಗೆ ಹೇಗೆ 100 ಕೋಟಿ ರೂಪಾಯಿ ಸಂಪತ್ತನ್ನು ಸೃಷ್ಟಿಸಬಹುದು ಅನ್ನೋದು ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಸಿಂಪಲ್ ಸ್ಟ್ರಾಟಜಿ. ಮಗು ಹುಟ್ಟಿದ ತಕ್ಷಣ ತಂದೆ ತಾಯಿಗಳು 25,000 ಪ್ರತಿ ತಿಂಗಳು ಹೂಡಿಕೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋದು. ಅದೇ ರೀತಿ ಎರಡನೇ ಕಂಡೀಷನ್ ಏನಂದರೆ ಎವ್ರಿ ಇಯರ್ 10% ಇನ್ಕ್ರಿಮೆಂಟ್ ಮಾಡೋದು. ನಾನು ಯಾಕೆ 10% ಹೇಳ್ತಾ ಇದ್ದೀನಿ ಅಂದರೆ ಆನ್ ಎನ್ ಎವರೇಜ್ ನಿಮ್ಮ ಇನ್ಕಮ್ದಲ್ಲೂ ಕೂಡ 10% ಇನ್ಕ್ರಿಮೆಂಟ್ ಆಗುತ್ತೆ ಅಂತ ಒಂದು ಅಂದಾಜಿನ ಮೇಲೆ. ಸೊ 1ನೇ ವರ್ಷ ಪ್ರತಿ ತಿಂಗಳು 25,000 ಹೂಡಿಕೆ ಮಾಡ್ತೀರಾ. 2ನೇ ವರ್ಷ ಆ 25,000ದ 10% ಇನ್ಕ್ರೀಸ್ ಮಾಡ್ತಾ ಹೋಗ್ತೀರಾ. ಸೊ ಎವ್ರಿ ಇಯರ್ 10% ಇನ್ಕ್ರೀಸ್ ಮಾಡ್ತೀರಾ. ಇದು ಎರಡನೇ ಕಂಡೀಷನ್ನು. 3ನೇ ಕಂಡೀಷನ್ ಏನಂದರೆ ಈ ಹೂಡಿಕೆಯನ್ನು ನೀವು ಬರೀ 20 ವರ್ಷ ಮಾತ್ರ ಮಾಡ್ತೀರಾ. 20 ವರ್ಷ ಆದ ನಂತರ ಮತ್ತೆ ನೀವು ಹೊಸ ದುಡ್ಡು ಅದಕ್ಕೆ ಹಾಕೋದಿಲ್ಲ. 4ನೇ ಕಂಡೀಷನ್ ಏನಂದರೆ ಈ 25,000 ಇನ್ವೆಸ್ಟ್ ಮಾಡ್ತಿರ್ತೀರಲ್ಲ, ಇದರಲ್ಲಿ 60% ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡ್ತೀರಾ. ಇನ್ನು ಉಳಿದ 40% ಡೆಟ್ ಪ್ರಾಡಕ್ಟ್ ಅಂದರೆ ನಿಮ್ಮ ಬ್ಯಾಂಕ್ FD ಆಗಿರ್ಬೋದು, ನಿಮ್ಮ PPF ಆಗಿರ್ಬೋದು, SSY ಆಗಿರ್ಬೋದು, ಅಥವಾ ಡೆಟ್ ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಅಲ್ಲಿ ಹೂಡಿಕೆ ಮಾಡೋದು. ಅಂದರೆ ಸೇಫ್ಟಿಗೋಸ್ಕರ ಅಲ್ಲಿ ಇನ್ವೆಸ್ಟ್ ಮಾಡೋದು. ಸೊ 60% ಈಕ್ವಿಟಿ, 40% ಇನ್ ಡೆಟ್. ಈ 60%ಇಂದ ನಾನು ಅಜ್ಯೂಮ್ ಮಾಡ್ತಿರುವಂಥ ರಿಟರ್ನ್ಸ್ ಎಕ್ಸ್ಪೆಕ್ಟೇಷನ್ ಎಷ್ಟಂದರೆ 10%. ಅದೇ ರೀತಿ ಈ ಡೆಟ್ ಪ್ರಾಡಕ್ಟ್ಗಳಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥ ರಿಟರ್ನು 6%. ಸೊ ಓವರಾಲ್ ಆಗಿ ಪೋರ್ಟ್ಫೋಲಿಯೋ ರಿಟರ್ನು ಅಂದರೆ ನಿಮ್ಮ 25,000ಕ್ಕೆ ರಿಟರ್ನ್ ಬರುವಂಥದ್ದು ಪ್ರತಿ ವರ್ಷ ನಾನು ಅಂದಾಜು ಮಾಡ್ತಾ ಇರೋದು 8.4%. ಇದು ತುಂಬ ರಿಯಲಿಸ್ಟಿಕ್ಕು ಇಫ್ ಯು ಆರ್ ಇನ್ವೆಸ್ಟಿಂಗ್ ಫಾರ್ ಅ ಲಾಂಗ್ ಟರ್ಮ್. ಸೊ ಈಗ ಈ ಕತೆ ಹೇಳೋಣ, ಅಥವಾ ಈ ರಿಯಾಲಿಟಿ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ತಂದೆ ತಾಯಿ ಮಗು ಹುಟ್ಟಿದ ತಕ್ಷಣ 25,000 ನಾನು ಆಗಲೇ ಹೇಳಿದಾಗೆ ಪ್ರತಿ ವರ್ಷ 10% ಇನ್ಕ್ರೀಸ್ ಮಾಡ್ತಾ ಇಕ್ವಿಟಿ ಮತ್ತು ಡೆಟ್ಟದಲ್ಲಿ 20 ವರ್ಷ ಹೂಡಿಕೆ ಮಾಡೋದು. 20 ವರ್ಷ ಹೂಡಿಕೆ ಮಾಡಿದ ನಂತರ ಇನ್ವೆಸ್ಟ್ಮೆಂಟ್ ಸ್ಟಾಪ್ ಮಾಡಿಬಿಡೋದು. ದುಡ್ಡು ತಗೊಳ್ಳುವ ಹಾಗಿಲ್ಲ. ಆ ದುಡ್ಡನ್ನು ಇನ್ನೂ 40 ವರ್ಷ ಹಾಗೇ ಬಿಟ್ಬಿಡೋದು. ಅಂದರೆ ನಿಮ್ಮ ಮಗುವಿನ 60ನೇ ವರ್ಷದವರೆಗೆ. ಆವಾಗ ಈ 25,000 ಪ್ರತಿ ತಿಂಗಳು ವಿತ್ ಎನ್ ಇನ್ಕ್ರಿಮೆಂಟ್ ಆಫ್ 10% ನೀವೇನು 20 ವರ್ಷ ಹೂಡಿಕೆ ಮಾಡಿರ್ತೀರಲ್ಲ, ಅದಾದ ನಂತರ 40 ವರ್ಷ ಬಿಟ್ಟಿರೋದು 100 ಕೋಟಿ ಆಗಿರುತ್ತೆ. ಇದು ಹೇಗೆ ಸಾಧ್ಯ ಅನ್ನೋದು ಹೇಳ್ತೀನಿ. ಇಟ್ ಇಸ್ ಆಲ್ ಬಿಕಾಸ್ ಆಫ್ ಕಂಪೌಂಡಿಂಗ್, ಅಥವಾ ನಾವು ಚಿಕ್ಕ ಮಕ್ಕಳಿದ್ದಾಗ ನಾವು ಕಲಿತಿರುವಂಥ ಚಕ್ರಬಡ್ಡಿ ಮ್ಯಾಜಿಕ್ಕಿಂದ. ನಾವು 25,000 ಪ್ರತಿ ತಿಂಗಳು 20 ವರ್ಷ ಹೂಡಿಕೆ ಮಾಡಿರೋದು 1.7 crore ಆಗುತ್ತೆ. ಆದರೆ ಅದರ ಮೇಲೆ ಇರುವಂಥ ರಿಟರ್ನು ಈ 8.4% ರಿಟರ್ನ್ ಹಿಡಿದುಬಿಟ್ರೆ ಒಟ್ಟಾರೆಯಾಗಿ ಪ್ರಿನ್ಸಿಪಲ್ಲು ಮತ್ತು ಇಂಟ್ರೆಸ್ಟು 3.8 crore or 3.9 crore ಅಂದಾಜಾಗುತ್ತೆ. ಸೊ ಈ 3.8, 3.9 crore 20 ವರ್ಷ ಆದ ನಂತರ ನೀವು ಹಾಗೇ ಬಿಟ್ಟರೆ ನೆಕ್ಸ್ಟ್ 40 ಇಯರ್ಸ್ ಕಂಪೌಂಡಿಂಗ್ ಆಗ್ತಾ ಆ ಮಗುವಿನ 60ನೇ ವಯಸ್ಸಿಗೆ 100 ಕೋಟಿ ಅಂದಾಜಾಗಿರುತ್ತೆ. ಇದರ ಹಿಂದಿರುವಂಥ ಉದ್ದೇಶ ಏನಂದರೆ ಕಂಪೌಂಡಿಂಗು. ನಾನು ಈ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿಯನ್ನು ಹೇಳಿಬಿಟ್ಟು ನಿಮಗೆ ನಾನು ಏನು ಒಂದು ಪಾಠವನ್ನು ಕಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ಅಂದರೆ ಈ ಕಂಪೌಂಡಿಂಗ್ ಫಾರ್ಮುಲಾ ಹೇಗೆ ವರ್ಕ್ ಆಗುತ್ತೆ ಅನ್ನೋದು. ನಾನು ಆಗಲೇ ಹೇಳಿದಾಗೆ ಈ ಕಂಪೌಂಡಿಂಗ್ ಫಾರ್ಮುಲಾ ನಾವೆಲ್ಲರೂ ಚಿಕ್ಕ ಮಕ್ಕಳಿದ್ದಾಗ ನಾವು ಕಲ್ತಿದ್ದೀವಿ, ಹೈಸ್ಕೂಲ್ ಡೇಸ್ದಲ್ಲಿ ಅಥವಾ ಪ್ರೈಮರಿ ಸ್ಕೂಲ್ದಲ್ಲಿ ಕಲ್ತಿದ್ದೀವಿ. ಬಟ್ ಇದನ್ನು ನಮ್ಮ ಇನ್ವೆಸ್ಟ್ಮೆಂಟಿಗೆ ನಾವು ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದನ್ನು ನಾವು ಸ್ಕೂಲಲ್ಲೂ ಕಲಿಸಿಲ್ಲ, ಅದೇ ಥರ ನಾವು ಕಲ್ತ್ಕೊಳ್ಳಿಲ್ಲ. ಈ ಕಂಪೌಂಡಿಂಗ್ ಫಾರ್ಮುಲಾನ ಸೂಕ್ಷ್ಮವಾಗಿ ಗಮನಿಸಿ. ಅಲ್ಲಿ 2 ಇಂಪಾರ್ಟೆಂಟ್ ಥಿಂಗ್ ಮ್ಯಾಟ್ರ್ ಆಗುತ್ತೆ. ಒಂದನೇದ್ದು ಪಿ ಅಂದರೆ ನಾನು ಎಷ್ಟು ಹೂಡಿಕೆ ಮಾಡಬಲ್ಲೆ. ಎರಡನೇದ್ದು ಎನ್ ಅಂದರೆ ನಾನು ಎಷ್ಟು ವರ್ಷ ನಾನು ಹೋಲ್ಡ್ ಮಾಡಬಲ್ಲೆ. ಸೊ ನಾನು ಎಷ್ಟು ಹೂಡಿಕೆ ಮಾಡ್ತೀನಿ, ನಾನು ಎಷ್ಟು ವರ್ಷ ಆ ಇನ್ವೆಸ್ಟ್ಮೆಂಟನ್ನು ಹೋಲ್ಡ್ ಮಾಡ್ತೀನಿ ಅನ್ನೋದು ತುಂಬ ಇಂಪಾರ್ಟೆಂಟು, ನಾಟ್ ರಿಟರ್ನ್ ಮೇಲೆ ನಾವೆಲ್ಲ ಕಾನ್ಸಂಟ್ರೇಷನ್ ಮಾಡಿಬಿಟ್ಟು ಈ ಕಂಪೌಂಡಿಂಗ್ ಇಫೆಕ್ಟನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಇದು ಇನ್ವೆಸ್ಟ್ಮೆಂಟ್ ವರ್ಲ್ಡ್ದ ಫಸ್ಟ್ ಪ್ರಿನ್ಸಿಪಲ್ಲು. ಇದನ್ನು ನೀವು ಕಲ್ತ್ಕೊಳ್ಳೇಬೇಕು.
ಬೇರೆ ಯಾವುದೇ ಶ್ರೀಮಂತರನ್ನು ನೋಡಿ, ಯಾರೇ ವೆಲ್ತ್ ಕ್ರಿಯೇಷನ್ ಮಾಡಿದವ್ರು ನೋಡಿ, ಫಾರ್ ಎಕ್ಸಾಂಪಲ್ ವಾರೆನ್ ಬಫೆಟ್ ಇರ್ಬೋದು, ಇಂಥ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ನೋಡಿ, ಅವರೆಲ್ಲರೂ ಮಾಡಿರೋದು ಈ ಲಾಂಗ್ ಟರ್ಮ್ ವೆಲ್ತು, ಲಾಂಗ್ ಟರ್ಮ್ ಈಕ್ವಿಟಿ ಅಂತ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ. ಅವ್ರು ಯಾವುದು ಶಾರ್ಟ್ ಟರ್ಮ್ದಲ್ಲಿ ನಾನು ಶ್ರೀಮಂತ ಆಗಬೇಕಂತ ಎಂದೂ ಅಂದ್ಕೊಂಡಿಲ್ಲ, ಅದು ಆಗಲಿಕ್ಕೆ ಸಾಧ್ಯವೂ ಇಲ್ಲ. ನಿಮಗೆ ಯಾರಾದರೂ ಶಾರ್ಟ್ ಟರ್ಮ್ದಲ್ಲಿ ಶ್ರೀಮಂತ ಮಾಡ್ತೀನಿ ಅಥವಾ ನಿಮಗೆ ರಿಚ್ ಮಾಡ್ತೀನಿ ಅಥವಾ ನಿಮಗೆ ಪ್ರಾಫಿಟ್ ಹೆಚ್ಚಿಗೆ ಕೊಡ್ತೀನಿ ಅಂತ ಇದ್ದರೆ, ಒಂದು ಅವರು ಸುಳ್ಳು ಹೇಳ್ತಾ ಇದ್ದಾರೆ, ಇಲ್ಲ ನಿಮಗೆ ಮೋಸ ಮಾಡಲಿಕ್ಕೆ ಪ್ರಯತ್ನಿಸ್ತಿದ್ದಾರೆ ಅಂತ ತಿಳ್ಕೊಬೇಕು. ಸೊ ಅದಕ್ಕೋಸ್ಕರ ಈ 60 ವರ್ಷ ಜರ್ನಿಯಲ್ಲಿ ಬರೀ 25,000 ಹೂಡಿಕೆಯಿಂದ ನಿಮ್ಮ ಮಗುವಿಗೆ ಒಂದು 100 ಕೋಟಿ ರೂಪಾಯಿ ಮಾಡಬಹುದು ಅನ್ನೋದಕ್ಕೆ ಈ ಒಂದು ಎಕ್ಸಾಂಪಲ್ಲು. ನೀವು ಕೌಂಟರ್ ಕ್ವೆಶನ್ ಕೇಳ್ಬೋದು ನನಗೆ, ಈ 100 ಕೋಟಿ ವ್ಯಾಲ್ಯೂ 60 ವರ್ಷ ಆದ ನಂತರ ಕಮ್ಮಿ ಆಗಿರುತ್ತೆ ಅಂತ. ಹೌದು, ಕಮ್ಮಿ ಆಗಿರುತ್ತೆ. ಬಟ್ ನನ್ನ ಉದ್ದೇಶ ಏನಂದರೆ ಈ ಕಂಪೌಂಡಿಂಗ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ತಿಳ್ಕೊಳ್ಳೋದಕ್ಕೆ. ನೀವು ಈ ಕಂಪೌಂಡಿಂಗ್ ಫಾರ್ಮುಲಾ ನಾನು ಈಗ ಏನು ಹೇಳಿದ್ದೀನಲ್ಲ, ಇದನ್ನು ಚಾರ್ಟ್ ಮುಖಾಂತರ ಪ್ಲಾಟ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ 5 to 10 ಇಯರ್ಸು ಅದರ ಗ್ರೋತ್ ಏನೂ ಕಾಣೋದೇ ಇಲ್ಲ. ಬಟ್ ಅದರ ಗ್ರೋತು ಆಫ್ಟರ್ 10, 15, 20, 30 ಇಯರ್ಸ್ ಆದ ನಂತರ ಪ್ರೊಪೋರ್ಷನೇಟ್ಲಿ ತುಂಬ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾನೇನು ಹೇಳ್ತಾ ಇದ್ದೇನೆ ಅಂದರೆ, ಈ ಇನ್ವೆಸ್ಟ್ಮೆಂಟ್ ವರ್ಲ್ಡಲ್ಲಿ ನೀವೇನಾದರೂ ವೆಲ್ತ್ ಕ್ರಿಯೇಟ್ ಮಾಡಬೇಕು ಅಥವಾ ಸಂಪತ್ತನ್ನು ಸೃಷ್ಟಿಸಿ ಮಾಡಬೇಕಂದ್ರೆ, ಒಂದು ಲಾಂಗ್ ಟರ್ಮ್ ವ್ಯೂ ಇರಬೇಕು, ಎರಡನೇದು ಪೇಷನ್ಸ್ ಇರಬೇಕು, ಮೂರನೇದು ಈ ಡೇ ಟು ಡೇ ಅಪ್ ಆ್ಯಂಡ್ ಡೌನಿಂದ ವಿಮುಖರಾಗಿರಬೇಕು. ಒಂದು ಸ್ಟಿಕ್ ಆನ್ ಆದರೆ ಅದಕ್ಕೆ ಸ್ಟಿಕ್ ಆನ್ ಆಗಿ ನಿಮ್ಮ ಲಾಂಗ್ ಟರ್ಮ್ ವ್ಯೂವನ್ನು ಇಟ್ಕೊಂಡ್ರೆ ಆಬ್ವಿಯಸ್ಲಿ ನೀವು ವೆಲ್ತ್ ಕ್ರಿಯೇಟ್ ಮಾಡ್ಬೋದು. ಬಟ್ ಯಾರಿಗೂ ಈ ವೇಟ್ ಮಾಡುವಂಥ ಅಥವಾ ಈ ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್ದಲ್ಲಿ ನಂಬಿಕೆ ಇಲ್ಲ. ಎಲ್ಲರೂ ಇಮಿಡಿಯೇಟಾಗಿ ರಿಚ್ ಆಗಬೇಕಂತಾರೆ. ಇಮಿಡಿಯೇಟಾಗಿ ರಿಚ್ ಆಗಲಿಕ್ಕೆ ಯಾವುದೋ ಒಂದು ಶಾರ್ಟ್ಕಟ್ ಹುಡುಕ್ತಾರೆ. ಶಾರ್ಟ್ಕಟ್ ಹುಡುಗಿಬಿಟ್ಟು ಮೋಸಗೊಳಗಾಗೋದು ಅಥವಾ ದುಡ್ಡು ಕಳ್ಕೊಳ್ಳೋದು ತುಂಬ ಆಗ್ತಾಯಿದೆ. ಇಂಥದ್ದು ಯಾವುದೂ ಮಾಡಲಾರ್ದೆ ಈ ಸಿಂಪಲ್ ಸ್ಟ್ರಾಟಜಿ ಡೆಟ್ ಆ್ಯಂಡ್ ಇಕ್ವಿಟಿ ಅಲೋಕೇಶನ್ನು ನಿಮ್ಮ ರಿಸ್ಕಿಗೆ ಅನುಗುಣವಾಗಿ ಮತ್ತು ಲಾಂಗ್ ಟರ್ಮ್ ವ್ಯೂವಿಂದ ಸಿಂಪಲ್ ಆಗಿರುವಂಥ ಮ್ಯೂಚುವಲ್ ಫಂಡು ಮತ್ತು ಸಿಂಪಲ್ ಆಗಿರುವಂಥ PPF, ನಿಮ್ಮ EPF, SSY, ಡೆಟ್ ಮ್ಯೂಚುವಲ್ ಫಂಡು, ಇಂಥ ಕಾಂಬಿನೇಷನ್ ಆಫ್ ಪ್ರಾಡಕ್ಟ್ಸ್ಗಳಿಂದ ನೀವು ಕೂಡ ವೆಲ್ತನ್ನು ಕ್ರಿಯೇಟ್ ಮಾಡ್ಬೋದು ಅನ್ನೋದಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ಐ ಥಿಂಕ್ ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಯಿತು ಅನಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.